ಬೆಡ್ ಮೇಲೆಲ್ಲ ಹಾಕಿ ಈ ಥರ ಕೆಲಸ ಮಾಡಿದ್ದಾರೆ. ಯಾರು ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ಬಾಡಿ ಮಸಾಜ್ ಮಾಡಿಸಿ ಬಿಸಿ ಬಿಸಿ ನೀರಲ್ಲಿ ಸ್ನಾನ ಮಾಡ್ಕೊಂಡು ಹೊರಗಡೆ ಬಂದು ನೋಡಿದ್ರೆ ಇದರ್ ಐ ಹ್ಯಾವ್ ಟು ಸ್ಟಾರ್ಟ್ ಕ್ರೋಶಿಂಗ್ ಆರ್ ರೀಡಿಂಗ್ ಅ ಬುಕ್. ಆಕ್ಚುಲಿ ನಾನು 2 ಪ್ರಾಜೆಕ್ಟ್ಸ್ನ ಬಿಟ್ಟಿದ್ದೀನಿ. ಎಲ್ಲೋ ಹೊರಗಡೆ ಹೊರಟು ನಿಂತಿದ್ದೀನಿ ಅಂತ ಗೊತ್ತಾಯ್ತು ನನಗೆ. ಅದಕ್ಕೆ ನಾನು ಹಿಂದೆ ಮುಂದೆನೇ ಬರ್ತಾ ಇದ್ದೆ. ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ವಿನೀಸ್ ಗ್ಯಾಲರಿ. ಇವತ್ತು ನಾನು ನಿಮಗೆಲ್ಲ ನನ್ನ ಡೇ ಹೇಗಿತ್ತು ಅಂತ ತೋರಿಸ್ತೀನಿ. ವೆಲ್, ಇಟ್ಸ್ ನಾಟ್ ಜಸ್ಟ್ ಅ ಡೇ ಇನ್ ಮೈ ಲೈಫ್, ಆಲ್ಸೋ ಕೋಕೋ ಆ್ಯಂಡ್ ಮಿಲ್ಕೀಸ್ ಲೈಫ್. ನಾನು ನೆನ್ನೆ ರಾತ್ರಿ ಬಾಡಿ ಮಸಾಜ್ ಬುಕ್ ಮಾಡಿದ್ದೆ. ಸೊ ಇವತ್ತು ಬೆಳಗ್ಗೆನೆ ಬಂದು ಬಾಡಿ ಮಸಾಜ್ ಮಾಡಿದ್ರು. ಮನೆಗೆ ಬಂದು ಮಾಡ್ತಾರೆ. ನಾನು ಎವ್ರಿ ಒನ್ಸ್ ಇನ್ ಅ ವೈಲ್ ಬಾಡಿ ಮಸಾಜ್ ಮಾಡಿಸ್ತೀನಿ. ಬಿಕಾಸ್ ಮಸಲಲ್ಲಿ ಏನೇ ಪೇಯ್ನ್ ಇದ್ರೂ ಅದು ರಿಲೀಫ್ ಆಗುತ್ತೆ ಮತ್ತು ಬಾಡಿ ಒಂದು ಸ್ವಲ್ಪ ರಿಲ್ಯಾಕ್ಸ್ಡ್ ಫೀಲ್ ಆಗುತ್ತೆ. ಸೊ ಇವತ್ತು ನಾನಿನ್ನೂ ದೇವ್ರ ಪೂಜೆ ಮಾಡಿಲ್ಲ, ಮಾಡಬೇಕು. ಬಾಡಿ ಮಸಾಜ್ ಮಾಡಿಸಿ ಬಿಸಿ ಬಿಸಿ ನೀರಲ್ಲಿ ಸ್ನಾನ ಮಾಡ್ಕೊಂಡು ಹೊರಗಡೆ ಬಂದು ನೋಡಿದ್ರೆ ನೋಡಿ, ನಾನು ಸ್ನಾನ ಮುಗಿಸ್ಕೊಂಡು ಬರೋಷ್ಟರಲ್ಲಿ ಇಲ್ಲಿ ಏನಾಗಿದೆ ಅಂತ. ನಾನು ಮಸಾಜ್ ಮಾಡಿಸುವಾಗ ಯೂಸ್ ಮಾಡಿದ್ದು ಈ ಬಟ್ಟೆನ ತೆಗೆದು ಬೆಡ್ ಮೇಲೆಲ್ಲ ಹಾಕಿ ಹೊಸ ಬೆಡ್ ಸ್ಪ್ರೆಡ್ ಹಾಕಿದ್ದೆ. ಬೆಡ್ ಮೇಲೆಲ್ಲ ಹಾಕಿ ಈ ಥರ ಕೆಲಸ ಮಾಡಿದ್ದಾರೆ. ಯಾರು ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ನಮ್ಮ ಕೋಕೋ ಮಾಡಿದ್ರು ಅವನೇನು ತಲೆ ಕೆಡಿಸ್ಕೊಳ್ಳಲ್ಲ, ಅವನೇನು ಭಯಪಡಲ್ಲ. ಆ ಥರ ಕೆಲಸ ಮಾಡಿ ಆರಾಮಾಗಿ ಒಂದು ಪಾಡಿಗೆ ಅವನಿರ್ತಾನೆ. ಅದೇ ನಮ್ಮ ಮಿಲ್ಕಿ ಮಾಡಿದ್ರು ಒಂಚೂರು ಭಯಪಡ್ತಾಳೆ, ಭಯಪಟ್ಟು ಅವಸ್ಕೊತಾಳೆ. ಇವಳು ಅವಸ್ಕೋತಾ ಇಲ್ಲ ಅಂತಂದರೆ ಮೋಸ್ಟ್ಲಿ ಈ ಕೆಲಸ ಕೋಕೋದೆ. ಮಿಲ್ಲು, ನೀನು ಮಾಡಿದ್ಯಾ ನಮ್ಮ ಅದನ್ನ? ಇಲ್ಲಮ್ಮ, ನೀನು ಮಾಡಿದ್ಯಾ ಕೆಲಸನ? ಇಲ್ವಾ? ಕೋಕೋ ಮಾಡಿದ್ನಾ? ಕೋಕೋ ನೀನೇನ ಮಾಡಿದ್ದು? ಅವ್ನು ಬೈದ್ರು ಏನು ತಲೆ ಕೆಡಿಸ್ಕೊಳ್ಳಲ್ಲ. ನೀನೇನ ಅದು ಮಾಡಿದ್ದು ಕೋಕೋ? ಕೋಕೋ ಅದು ಮಾಡಿದ್ದು ನೀನು ಅದು ಮಾಡಿದ್ದು? ಇದನ್ನ ಬೆಡ್ ಮೇಲೆ ತಂದು ಈ ಅವಸ್ಥೆ ಮಾಡಿದ್ದು ಯಾರು ಕೋಕೋ? ನೀನಾ? ಮಿಲ್ಕಿನಾ? ಹೇಳೋ. ನೋಡಿ, ಡೋಂಟ್ ಕೇರ್ ಅವನು. ಇವತ್ತು ಆ್ಯಕ್ಚುಲಿ ಥರ್ಸ್ಡೇ. ಸೊ ನಾನು ವೆಜಿಟೇರಿಯನ್. ಮನೇಲಿ ಏನಾದರೂ ಅಡುಗೆ ಮಾಡೋಣ ಅಂದ್ಕೊಂಡೆ. ರಾತ್ರಿ ನಾನು ನೆನೆಸಿಟ್ಟಿದ್ದು ಕಾಳಿತ್ತು, ಅದನ್ನು ತಿಂದೆ ಸ್ವಲ್ಪ. ಆಮೇಲೆ ಏನಾದರೂ ಅಡುಗೆ ಮಾಡೋಣ ಅಂತ ಯೋಚನೆ ಮಾಡ್ತಿದ್ದೆ. ಅಕ್ಕಿ ಖಾಲಿ ಆಗಿಬಿಟ್ಟಿದೆ. ವಿರಾಟ್ ಇಲ್ಲ, ಅವರು ದಾವಣಗೆರೆಗೆ ಹೋಗಿದ್ದಾರೆ. ನನ್ನ ತಮ್ಮ ಕೆಲಸಕ್ಕೆ ಹೋಗಿದ್ದಾನೆ. ಸೊ ಆನ್ಲೈನೇ ಆರ್ಡರ್ ಮಾಡೋಣ ಏನಾದರೂ ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ದೆ. ಸ್ನಾನ ಮಾಡ್ಕೊಂಡ್ಮೇಲೆ ಒಂದು ಸ್ವಲ್ಪ ರಿಲ್ಯಾಕ್ಸ್ಡ್ ಫೀಲ್ ಆಗ್ತಿತ್ತು, ರೆಸ್ಟ್ ಮಾಡೋಣ ಅಂತ ಅನಿಸ್ತಿತ್ತು. ಅದಕ್ಕೆ ಇಂಡಿಯನ್ ಸ್ವೀಟ್ ಹೌಸಿಂದ ಒಂದಷ್ಟು ಸ್ವೀಟ್ಸ್ ಮತ್ತು ಬೇಳೆ ಹೋಳಿಗೆ ಮತ್ತು ಪಾವ್ ಭಾಜಿ ಆರ್ಡರ್ ಮಾಡಿದ್ದೀನಿ. ದೇವ್ರಿಗೆ ಪೂಜೆ ಮಾಡಬೇಕು. ಫಸ್ಟು ಪೂಜೆ ಮಾಡಿ ಆಮೇಲೆ ಏನಾದರೂ ಅಂದರೆ ಬೇಳೆ ಹೋಳಿಗೆ ಮತ್ತು ಪಾವ್ ಭಾಜಿ ತಿಂದು ಸ್ವೀಟ್ಸ್ ತಿಂದು ಇವತ್ತು ಇಡೀ ದಿನ ರೆಸ್ಟ್ ಮಾಡೋದಕ್ಕೆ ಯೋಚನೆ ಮಾಡ್ತಾಯಿದ್ದೀನಿ. ನೋಡೋಣ, ರಾತ್ರಿ ಏನಾದರೂ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಲೆಟ್ಸ್ ಸಿ. ಬಿಸಿ ಬಿಸಿ ಪಾವ್ ಭಾಜಿ ಬಂದಿದೆ. ಎಕ್ಸ್ಟ್ರಾ ಪಾವ್ ಮಾಡಿದ್ದೀನಿ ಬಿಕಾಸ್ ಇದು ಜಾಸ್ತಿ ಬಂದಿರುತ್ತೆ, ಬಟ್ ಪಾವ್ ಖಾಲಿ ಆಗಿಬಿಡುತ್ತೆ. ಅದಕ್ಕೆ ಎಕ್ಸ್ಟ್ರಾ ಪಾವ್ ಮಾಡಿದ್ದೀನಿ. ಹೋಳಿಗೆ ಆ್ಯಂಡ್ ರಸ್ಮಲಾಯಿ. ಬೇರೆ ಸ್ವೀಟ್ಸು ಮಾಡಿದ್ದೀನಿ, ಅದು ಒಳಗಡೆ ಇಟ್ಟಿದ್ದೀನಿ. ಜಿಲೇಬಿ, ಹನಿ ಜಿಲೇಬಿ ಎಲ್ಲ ಮಾಡಿದ್ದೀನಿ. ಈಗ ದೇವ್ರ ಪೂಜೆ ಆಯಿತು. ಯಾರೋ ನನಗೆ ಕಮೆಂಟ್ ಮಾಡಿದರು, ದೇವ್ರ ಪೂಜೆ ಮಾಡಾದ್ಮೇಲೆ ಮಾಡಿ ಮುಗಿಸ್ದೆ ಅಂತ ಹೇಳಿಬಿಡಿ, ದೇವ್ರ ಪೂಜೆ ಮಾಡಿದೆ ಅಂತ ಹೇಳಿ ಅಂತ. ಸೊ ಇವತ್ತು ದೇವ್ರ ಪೂಜೆ ಮಾಡಿದೆ. ಹೊಸ ಸೀಸನ್ ಸ್ಟಾರ್ಟ್ ಆಗಿದೆ, ಜಿನಿ ಆ್ಯಂಡ್ ಜಾರ್ಜಿಯಾದು. ಸೊ ಇವಾಗ ಅದನ್ನು ನೋಡ್ತೀನಿ. ಓಯ್, ಏನದು ಗಲಾಟೆ? ಏಕೆ? ಬೆಳಿಗ್ಗೆ ಎದ್ದು ತಿನ್ನೋದಕ್ಕೆ ಅಂತ ನೆನೆ ರಾತ್ರಿ ಕಾಳುಗಳನ್ನ ನೆನೆಯೋದಕ್ಕೆ ಇಟ್ಟಿದ್ದೆ. ಇದಿನ್ನೂ ಸ್ಪ್ರೌಟ್ ಆಗಿಲ್ಲ. ಇವತ್ತು ಆ್ಯಕ್ಚುಲಿ ನಮ್ಮನೆ ಕೆಲಸ ಬಂದಿಲ್ಲ. ಸೊ ಕೆಲಸ ಎಲ್ಲ ನಾನೇ ಮಾಡಿಕೊಂಡೆ. ನೆನ್ನೆ ಒಂಚೂರು ಮನೆಗೆ ಫುಲ್ಲು ವ್ಯಾಕ್ಯೂಮ್ ಕ್ಲೀನರ್ ಹಾಕಿ, ನನ್ನ ಮಕ್ಕಳದು ಫರ್ರು ತುಂಬ ಕಡೆ ಹರಡಿರುತ್ತೆ. ಸೊ ವ್ಯಾಕ್ಯೂಮ್ ಕ್ಲೀನರ್ ಎವ್ರಿ ವೀಕ್ ಹಾಕೋದು ತುಂಬ ಇಂಪಾರ್ಟೆಂಟ್. ಸೊ ವೀಕ್ಲಿ ಒನ್ಸ್ ಆದರೂ ಹಾಕಬೇಕು, ಅಥವಾ 1 ವೀಕ್ ಏನಾದರೂ ಮಿಸ್ ಆದರೆ ಸೆಕೆಂಡ್ ವೀಕಿಗಾದರೂ ಅಟ್ಲೀಸ್ಟ್ ವ್ಯಾಕ್ಯೂಮ್ ಕ್ಲೀನರ್ ಹಾಕಿ ಮನೇನ ಕ್ಲೀನ್ ಮಾಡಲೇಬೇಕು. ಸೊ ಅದನ್ನು ಮಾಡಿದೆ. ಮತ್ತು ಮನೆಯೆಲ್ಲ ಒಂಚೂರು ಕಿಟಕಿ ಎಲ್ಲ ಒರೆಸ್ದೆ, ಸುಸ್ತಾಗಿ ಹೋಗಿತ್ತು. ಸೊ ಇವತ್ತು ಮಸಾಜ್ ಮಾಡಿಸಿದ್ಮೇಲೆ ಒಂಚೂರು ರಿಲ್ಯಾಕ್ಸ್ ಆಯ್ತು ನನಗೆ. ಇವತ್ತಿಂದ ನಾನು ಒಂಚೂರು ಕ್ರೋಶೆ ಮಾಡೋಕ್ಕೆ ಶುರು ಮಾಡೋಣ ಅಂತೀನಿ. ಈದರ್ ಐ ಹ್ಯಾವ್ ಟು ಸ್ಟಾರ್ಟ್ ಕ್ರೋಶಿಂಗ್ ಆರ್ ರೀಡಿಂಗ್ ಅ ಬುಕ್. ಎರಡರಲ್ಲಿ ಯಾವುದಾದ್ರೂ ಒಂದು ಮಾಡಬೇಕು, ಅಥವಾ ಡ್ರಾಯಿಂಗ್ ಆದರೂ ಮಾಡಬೇಕು. ಬಿಕಾಸ್ ತುಂಬ ದಿನ ಆಯಿತು ಸ್ಟಾಪ್ ಮಾಡಿ. ವಿರಾಟ್ ಬರ್ಡೇಗೆ ಜಾಕೆಟ್ ಮಾಡಿದ್ದು ಅಷ್ಟೇ, ಅದಕ್ಕಿಂತ ಮುಂಚೆ ಒಂದು 2-3 ಮಂತ್ಸಿಂದ ನಾನು ಕ್ರೋಶೆ ಮಾಡಿಲ್ಲ. ಸೊ ಇವತ್ತು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಕ್ಚುಲಿ ನಾನು 2 ಪ್ರಾಜೆಕ್ಟ್ಸ್ನ ಬಿಟ್ಟಿದ್ದೀನಿ. ಒಂದು ಕುರ್ತಾ ಟಾಪ್ ನನಗೆ ಮಾಡೋದು ಪೆಂಡಿಂಗ್, ಅಂದರೆ ಮಾಡಿದ್ದೀನಿ, ಅದನ್ನ ಅರ್ಧಕ್ಕೆ ನಿಲ್ಲಿಸಿದ್ದೀನಿ. ಇನ್ನೊಂದು ನನಗೆ ಅಂತ ಕಾರ್ಡಿಗನ್ ಮಾಡ್ಕೋತಾ ಇದ್ದೆ, ಡಬಲ್ ಕಲರ್ ಕಾರ್ಡಿಗನ್.
ಸೊ ಅದೆರಡನ್ನೂ ಆ್ಯಕ್ಚುಲಿ ಫಿನಿಶ್ ಮಾಡಬೇಕು ನಾನು. ಸೊ ಇವತ್ತು ಯಾವುದಾದ್ರೂ ಒಂದು ಎಷ್ಟಾಗುತ್ತೋ ಅಷ್ಟು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕಿ ಒಗೆದು ಒಣಗಿ ಹಾಕ್ತೆ. ಕೊಕ್ಕೋ ಹೆಲೋ, ಬರೀ ಮೈ ಮುರಿತೀಯ ಸೋಂಬೇರಿ. ಈಗ ಜಸ್ಟ್ ನಮ್ಮ ಅಣ್ಣ ಕಾಲ್ ಮಾಡಿದ್ದ, ಮನೇಲಿ ಒಬ್ಳೆ ಏನು ಮಾಡ್ತೀವಿ ಇಲ್ಲಿಗೆ ಬಾ ಅಂತ. ಸೊ ಕ್ರೋಶೆ ಮಾಡೋದಕ್ಕೆ ಏನೇನು ಐಟಮ್ಸ್ ಬೇಕು ಅದನ್ನೆಲ್ಲ ತೊಗೊಂಡು ಅವ್ನ ಮನೆಗೆ ಹೋಗ್ತಾ ಇದ್ದೀನಿ. ಹಾಗೆ ಬೆಳಗ್ಗೆ ನೆನೆಸಿದ ಕಾಳನ್ನು ಅಲ್ಲಿಗೆ ತೊಗೊಂಡು ಹೋಗ್ತೀನಿ. ಒಂದು ಸ್ವಲ್ಪ ಹೊತ್ತಲ್ಲಿ ಕ್ರೋಶೆ ಮಾಡಿ ಆಮೇಲೆ ವಾಪಸ್ ಮನೆಗೆ ಬರ್ತೀನಿ. ನಮ್ಮ ಕೋಕೋ ನೋಡಿ, ನಾನು ಅಲ್ಲಿ ಹೋಗ್ತಿದ್ದೀನಿ, ಎಲ್ಲೋ ಹೊರಗಡೆ ಹೊರಟು ನಿಂತಿದ್ದೀನಿ ಅಂತ ಗೊತ್ತಾಯ್ತು ಅವನಿಗೆ. ಅದಕ್ಕೆ ನಾನು ಹಿಂದೆ ಮುಂದೆನೇ ಬರ್ತಾ ಇದ್ದೆ. ನಾನು ಯಾವಾಗಲೂ ಹಾಗೆ ನಾನು ರೆಡಿ ಆದರೆ ಸಾಕು, ಎಲ್ಲೋ ಹೋಗ್ತೀನಿ ಅಂತ ನಾನು ಹಿಂದೆ ಮುಂದೆನೇ ಓಡಾಡ್ತಾನೆ ನಾನು. ಕೋಕೋ ನೋಡು ಬಂಗಾರ, ಎಲ್ಲಿಗೆ ಹೊರಟ್ರದ್ ಮಮ್ಮಿ? ಹಾಂ, ಎಲ್ಲಿಗೆ ಹೊರಟ್ರದ್? ಬರ್ತೀರಾ ನೀವೂ? ಬರ್ತೀರಾ? ಸೊ ಈಗ ನಮ್ಮ ಅಣ್ಣ ಮನೆಗೆ ಹೋಗಿ ಅಲ್ಲೊಂದು ಸ್ವಲ್ಪ ಹೊತ್ತು ಇದ್ದು ಕ್ರೋಶೆ ಮಾಡಿ ಮನೆಗೆ ವಾಪಸ್ ಬರ್ತೀನಿ. ಕಾರ್ ಅಂತೂ ಫುಲ್ ಗಲೀಜಾಗ್ಬಿಟ್ಟಿದೆ. ವಾಶಿಗೆ ಕೊಡಬೇಕು ಕಾರ್ನ. ಯೂಶ್ವಲಿ ನಮ್ಮ ಮನೆಗೆ ಬಂದು ತೊಳಿತಾರೆ. ಫುಲ್ ಗಲೀಜಾಗ್ಬಿಟ್ಟಿದೆ ಕಾರು, ಅಕ್ಕಿ ಎಲ್ಲ ಇದು ಮಾಡಿ. ಒಬ್ರಿದ್ದಾರೆ ಯೂಶ್ವಲಿ ನಾನು ಅವ್ರಿಗೆ ಹೇಳೋದು ಮನೆಗೆ ಬಂದು ಕಾರ್ ತೊಳಿತಾರೆ. ಬಟ್ ಇವಾಗ ಪ್ರಾಪರ್ ವಾಶ್ ಮಾಡಿಸ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಹಾಗೆ ಬಿಟ್ಟಿದ್ದೀನಿ. ಸೊ ನಾಳೆ ಮೋಸ್ಟ್ಲಿ ವಾಶಿಗೆ ಕೊಡ್ತೀನಿ. ಬಿದ್ದಿದ್ದು ನನ್ನ ಫೋನ್ ಅಷ್ಟೇ, ಬೇರೆ ಏನೂ ಪ್ರಾಬ್ಲಮ್ ಆಗಿಲ್ಲ. ಫೋನ್ನ ಮತ್ತೆ ನೀಟಾಗಿಟ್ಟು ರೆಕಾರ್ಡ್ ಮಾಡಿದೆ. ಸ್ವಲ್ಪ ಹೊತ್ತಲ್ಲೇ ನಮ್ಮ ಅಣ್ಣನ ಮನೆ ರೀಚ್ ಆದೆ. ನಮ್ಮಿಬ್ಬರು ಮನೆಗೆ ಅಷ್ಟೊಂದು ಡಿಸ್ಟೆನ್ಸ್ ಇಲ್ಲ. ಅವನು ವರ್ಕ್ ಮಾಡ್ತಾಯಿದ್ದ, ನಾನೊಂದು ಸ್ವಲ್ಪ ಹೊತ್ತು ಕ್ರೋಶೆ ಮಾಡಿದೆ ಅಂದರೆ ಒಂದು 3 ಲೈನ್ಸ್ ಮಾಡೋಕ್ಕಾಯ್ತು ಅಷ್ಟೇ. 3 ರೋಸ್ ಮಾಡಿದೆ. ಬಿಕಾಸ್ ನಾವು ಮಾತಾಡ್ತಾ ಇದ್ವಿ, ನಾನು ನಮ್ಮ ಅಣ್ಣ. ಅವ್ನು ಕೆಲಸ ಮಾಡಿಕೊಂಡೆ ನನ್ನ ಜೊತೆ ಒಂದು ಸ್ವಲ್ಪ ಚಿಟ್ ಚಾಟ್ ಮಾಡ್ತಾಯಿದ್ದ. ಆಮೇಲೆ ಗ್ರೀನ್ ಟೀ ಕುಡಿದು ಕಾರ್ನ್ನ ಬೇಯಿಸಿ ಅದಕ್ಕೆ ಒಂದು ಸ್ವಲ್ಪ ಬಟರ್ ಮತ್ತು ಮಸಾಲ ಎಲ್ಲ ಆ್ಯಡ್ ಮಾಡಿ ನಾನು ಅವನು ಅದನ್ನು ತಿಂದ್ವಿ. ನನಗೆ ಕಾರ್ನ್ ಅಂದರೆ ತುಂಬ ಇಷ್ಟ, ಎಷ್ಟು ಕೊಟ್ಟರು ತಿಂತೀನಿ. ಆಮೇಲೆ ನಾನು ಅವನು ಚೆಸ್ ಆಡಿದ್ವಿ. ಅವನೇ ವಿನ್ ಆದ. ನಾನು ಚೆಸ್ ಚೆನ್ನಾಗೇ ಆಡ್ತೀನಿ, ಬಟ್ ಇದುವರೆಗೂ ಅವನೇ ವಿನ್ ಆಗಿರೋದು. ನನ್ನ ಚೆಸ್ ಪಾನ್ಗಳು ಬಿದ್ದಿರೋದ್ರಲ್ಲೇ ನಿಮಗೆ ಗೊತ್ತಾಗ್ತಿರ್ಬೋದು ನನ್ನ ಫ್ರಸ್ಟ್ರೇಷನ್ ಹೇಗಿತ್ತು ಅಂತ. ಇವಾಗ ಮನೆಗೆ ಬಂದ ತಕ್ಷಣ ಆ್ಯಸ್ ಯೂಶುವಲ್ ವಾರ್ಮ್ ವೆಲ್ಕಮ್ ಸಿಕ್ತು ನನ್ನ ಬಂಗಾರಿಗಳಿಂದ, ನನ್ನ ಮುದ್ದು ಬಂಗಾರಗಳಿಂದ. ಓಣ ಬಂಗಾರ. ಯಾಕಮ್ಮ ಇವಳು ನೋಡಿ ಹೆಂಗೆ ಆಡ್ತಾಳೆ ನೋಡಿ ಇವಳು. ಮಿಲ್ಕಿ ಮಿಲ್ಕಿ ಕೋಕೋ, ಯಾಕೋ ಗಲಾಟೆ ಯಾಕೋ ಮಾಡ್ತೀಯ ಕೋಕೋ ನೀನು? ಯಾಕೋ ಗಲಾಟೆ ಮಾಡ್ತೀಯ? ಇದೇ ಇವತ್ತಿನ ಇವರಿಬ್ರು ಟ್ರೀಟು. ನಾನು ಇವರಿಗೆ ವೆಜಿಟೇಬಲ್ಸ್ ಮತ್ತು ಫ್ರೂಟ್ಸ್ನೇ ಟ್ರೀಟ್ ಹಾಕ್ಕೊಡೋದು. ಡಾಗ್ ಬಿಸ್ಕೆಟ್ಸ್ನ ಬಿಟ್ಟು ಹೊರಗಡೆ ಯಾವ ಟ್ರೀಟ್ಸು ಕೊಡಲ್ಲ, ಅವಾಯ್ಡ್ ಮಾಡ್ತೀನಿ. ಚೆನ್ನಾಗಿ ಆಟ ಆಡಿ ಸುಸ್ತಾಗಿ ಮಲಗಿರೋದು ನೋಡಿ. ಟಾಟಾ ಬಾಯ್. ಟಾಟಾ ಮಾಡಿ ಕೋಕೋ, ಟಾಟಾ ಮಾಡಿ ಎಲ್ರಿಗೂ. ಮಿಲ್ಲು ಟಾಟಾ ಮಾಡಿ ಎಲ್ರಿಗೂ. ಬಾಯ್ 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 ಫ್ರಮ್ ಮಿಲ್ಲು. ಅಯ್ಯೋ 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 ಕೋಕೋ. ಬಾಯ್ ಬಾಯ್ ಎವ್ರಿವನ್.